ಕ್ರೌರ್ಯತೆಯನ್ನ ಯಾರಾದ್ರೂ ಒಬ್ರು ದಂಪತಿಗಳ ಪೈಕಿ ಎಸ್ಗಿರ್ಬೇಕು ಮಾನಸಿಕವಾಗಿ ಮತ್ತೆ ಫಿಸಿಕಲ್ ಆಗಿ. ಆಗ ಮಾತ್ರನೇ ಅದನ್ನ ಪ್ರೂವ್ ಮಾಡಿದ್ರೆ ಮಾತ್ರನೇ ಡೈವರ್ಸ್ಗೆ ಗ್ರೌಂಡ್. ಇನ್ನೊಂದು ಅಡಲ್ಟ್ರಿ ಅಂತಂದ್ರೆ ಪರಸ್ತ್ರೀ ಮತ್ತೆ ಪರಪುರುಷನ ಸಂಘ ಮಾಡಿರೋದನ್ನ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡಬೇಕು. ಹಂಗಿದ್ರೆ ಡೈವರ್ಸ್ ಗ್ರಾಂಟ್ ಆಗೋದು. ಇಲ್ಲ ಅಂತ ಅಂದ್ರೆ ಇವರು ಏನಾದ್ರೂ ಬೇರೆ ರಿಲಿಜನ್ಗೆ ಕನ್ವರ್ಟ್ ಆಗಿರ್ಬೇಕು. ಏನು ಹಿಂದೂ ಈಸಮ್ ಬಿಟ್ಟು ಬೇರೆ ರಿಲಿಜನ್ ನ ಫಾಲೋ ಮಾಡ್ತಿತ್ತು ಅಂತಂದ್ರೆ ಆಗ ಅಷ್ಟೇನೆ ಡೈವರ್ಸ್ ಕೊಡುವಂಥದ್ದು. ಇಲ್ಲ ಅಂದ್ರೆ ಡೆಸರ್ಟೇಷನ್ ಅಂತ ಅಂದ್ರೆ ಬೇರ್ಪಟ್ಟು ಜೀವನ ಮಾಡ್ತಿರೋದು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ. ಗಂಡ ಹೆಂಡತಿ ಗಂಡನಿಂದ ದೂರ ಇತ್ತು ಅಂತಾರೆ 2 ವರ್ಷಕ್ಕೂ ಹೆಚ್ಚು, ಅದನ್ನು ಸಹ ಗ್ರೌಂಡು. ಇಲ್ಲ ಅಂತಾರೆ ಮೆಂಟಲ್ ಡಿಸಾರ್ಡರ್, ಯಾರಾದ್ರೂ ಒಬ್ರು ಬುದ್ಧಿಮಾಂದ್ಯತೆ ಹೊಂದಿತ್ತು ಅಂತ ಅಂದ್ರೆ, ಮತ್ತಿಲ್ಲ ಅಂತಂದ್ರೆ ಅವ್ರೇನಾದ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಒಳಗಾಗಿ ಜೈಲ್ ಶಿಕ್ಷೆಗೆ ಏನಾದ್ರೂ ಒಳಪಟ್ಟಿದ್ರೆ 2 ವರ್ಷಕ್ಕೂ ಹೆಚ್ಚು, ಮತ್ತೆ 7 ವರ್ಷದಿಂದ ಕಣ್ಮರೆ ಆಗಿತ್ತು ಅಂತ ಅಂದ್ರೆ, ಸನ್ಯಾಸತ್ವ ಸ್ವೀಕರಿಸ್ತು ಅಂತ ಅಂದ್ರೆ, ಇವೆಲ್ಲ ಗ್ರೌಂಡ್ಸ್ಗಳು ಡೈವರ್ಸ್ಗೆ. ಇದ್ರ ಪೈಕಿ ಯಾವ್ದಾದ್ರು ಒಂದು ಗ್ರೌಂಡ್ ಎಸ್ಟಾಬ್ಲಿಷ್ ಮಾಡಿದ್ರೆ ಮಾತ್ರನೇ ಡೈವರ್ಸ್ ಡಿಗ್ರಿ ಸಿಕ್ಕಂತದ್ದು. ಸುಮ್ನೆ ಯೂಶುವಲ್ ಆಗಿ ಗಂಡ ಹೆಂಡ್ತಿರು ಡೈಲಿ ವೆರೆಂಟೇರ್ ಜಗಳ ಮಾಡ್ತಾರಲ್ಲ, ಮನಸ್ತಾಪಗಳಿರ್ತದಲ್ಲ, ಇಂಥದಕ್ಕೆಲ್ಲ ಕಂಟೆಸ್ಟೆಡ್ ಡೈವರ್ಸ್ ಪಿಟಿಷನ್ ಹಾಕಿ ಡೈವರ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ.